ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಕೃಷ್ಣಿ ಟಾಕ್ಸ್. ಸೊ ಶಾರ್ಟ್ಲಿ ನಾನು ಒಂದಷ್ಟು ನೇಮ್ಸ್ನ ನಿಮಗೆ ಸಜೆಸ್ಟ್ ಮಾಡೋದಕ್ಕೆ ಕೇಳ್ತೀನಿ, ಬೇರೆ ಯಾವ ಹೆಸರನ್ನ ಚೇಂಜ್ ಮಾಡಬಹುದು ಅಂತ ಹೇಳಿ. ಸೊ ನೀವು ಕೂಡ ಅಷ್ಟೇ ಇನ್ಫಾರ್ಮ್ ಮಾಡಿ, ಏನಾದರೂ ನಿಮಗೆ ಗೊತ್ತಿದ್ರೆ ಓಕೆನಾ. ಯಾವುದು ಹೊಸದಾಗಿ ಯಾವ ಹೆಸರನ್ನ ಇಡ್ಬೋದು? ನಾನು ಅಂದ್ಕೊಂಡೆ ದಿ ಇಂಡಿಪೆಂಡೆಂಟ್ ಸೋಲ್ ಅಂತ ಏನಾದರೂ ಇಡ್ಬೋದಾ ಅಂತ. ಸೊ ಇನ್ನು ಯಾವುದಕ್ಕೆ ಯಾವ ಥರ ಹೆಸರಿಡ್ಬೋದು ಹೊಸದಾಗಿ ಹೇಳಿ ನೋಡೋಣ. ಆ್ಯಂಡ್ ಇವತ್ತು ಸ್ಯಾಟರ್ಡೆ, ಸೊ ಮೊನ್ನೆ ಅಷ್ಟೇ ಶನಿ ಜಯಂತಿ ಆಗಿದೆ. ಸೊ ಇವತ್ತು ಶನೀಶ್ವರ ದೇವಸ್ಥಾನಕ್ಕೆ ಹೋಗೋಣ. ನಾನು ಶನಿ ಜಯಂತಿ ದಿನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇ ನಮ್ಮ ಅತ್ತೆಬೆಲೆನಲ್ಲಿ ಆನೇಕಲ್ ರೋಡಲ್ಲಿ ಕುಂಟ ಆಂಜನೇಯ ಅಂತ ಇದೆ. ಸೊ ಅದು ಮುಂಚೆ ಎಲ್ಲ ಕುಂಟೆ ಆಗಿತ್ತಂತೆ. ಸೊ ಇವಾಗ ತುಂಬ ದೊಡ್ಡದಾಗಿ ದೇವಸ್ಥಾನ ಆಗಿದೆ. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಹೊರಗಡೆ ನೀರು ಹಾಕಿ ರಂಗೋಲಿ ಹಾಕಿ ಮತ್ತು ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ, ಸೊ ಈಗ ಜಸ್ಟ್ ಮಾಯ್ಶ್ಚರ್ ಮಾಡ್ಕೋತಾ ಇದ್ದೀನಿ ಫೇಸ್ಗೆ. ಸೊ ರೆಡಿ ಆದ ನಂತರ ದೇವ್ರ ಪೂಜೆನ ಕೂಡ ಮಾಡಿ ಇಲ್ಲಿಂದ ಹೊರಡೋಣ ಅಂತ ಹೇಳಿ. ಆ್ಯಂಡ್ ಹಾಗೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಒಂದಷ್ಟು ನೆಗೆಟಿವ್ ವೈಬ್ಸ್ ಅಂತ ಆಗ್ತಿದೆ ಅಂತ. ಮೇ ಬಿ ಅದು ನಮ್ಮ ಜಾತಕದ ಪ್ರಕಾರ ನಮ್ಮ ಟೈಮ್ ಹೇಗಿದೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಅಂತ ನನ್ನ ಒಪಿನಿಯನ್ನು. ಸೊ ಈಗ ನಾನು ಪೂಜೆನ ಮಾಡ್ತಾ ಇದ್ದೀನಿ. ಯೂಶ್ವಲಿ ಫ್ರೈಡೇ ಆ್ಯಂಡ್ ಸ್ಯಾಟರ್ಡೆ ನಮ್ಮ ಮನೆಯಲ್ಲಿ ವಾರ ಅಂತಂದರೆ ಅದು ಶನಿವಾರ. ಬಿಕಾಸ್ ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ ಆಗಿರೋದ್ರಿಂದ, ಸಿಮಿಲರ್ ಟು ವೆಂಕಟೇಶ್ವರ ಸ್ವಾಮಿ, ನಾನು ಶುಕ್ರವಾರ ಮತ್ತು ಶನಿವಾರ ಎರಡೂ ದಿನ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತೀನಿ. ಸೊ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ನಾನು ಅಂದ್ಕೊಂಡು ಹೋಗಿ ಬಂದೆ. ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಮನೇಲಿ ಪೂಜೆ ಮಾಡಿದೆ. ತುಂಬಾ ಒಂದು ರೀತಿಯಲ್ಲಿ ಮನಸ್ಸಿಗೆ ಶಾಂತ ಅಂತ ಅನ್ನಿಸ್ತು. ಒಂದು ರೀತಿ ಪ್ರಶಾಂತವಾಗಿರುತ್ತೆ ಮನೆಯಲ್ಲೆಲ್ಲ ಪೂಜೆ ಮಾಡಿದ್ರೆ. ಆ್ಯಂಡ್ ಯೂಶ್ವಲಿ ಇಷ್ಟೊಂದೆಲ್ಲ ಪೂಜೆ ನಾನು ಇನ್ನೂ ಮಾಡ್ತಾ ಇರಲಿಲ್ಲ, ಬಟ್ ಮನೆಯಲ್ಲಿ ಒಂದು ದೀಪ ಹಚ್ಚೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಸೊ ಪೂಜೆ ಮಾಡಿದಾದ್ಮೇಲೆ ಮನೇಲಿ ಇನ್ನೇನು ಕೆಲಸ ಇದೆ, ಲೆಫ್ಟ್ ಓವರ್ ಥಿಂಗ್ಸ್ನೆಲ್ಲನೂ ನಾನು ಸೆಲ್ ಡೌನ್ ಮಾಡಿ ಮತ್ತು ದೇವಸ್ಥಾನಕ್ಕೆ 13 Pro Maxಲ್ಲಿ ಇದು ಫುಲ್ ಆಗಿಬಿಟ್ಟಿದೆ ಸ್ಟೋರೇಜು. ಸೊ ಈಗ XR ಮಾಡ್ತಾಯಿದ್ದೀನಿ. ಆ್ಯಂಡ್ ಇದೇ ನನ್ನ ಗಾಡಿ, 2 ವೀಲರ್ ಹೊಸದಾಗಿ ತೊಗೊಂಡಿರೋದು, ಅವೇನೆಸ್ಸು. ಸ್ವಲ್ಪ ಯಾಕೋ ಸೌಂಡ್ ಬರುತ್ತೆ, ಏನು ಫಸ್ಟ್ ಸರ್ವಿಸ್ ಕೂಡ ಮಾಡಿಸಿಲ್ಲ. ಸೊ ಯೂಶ್ವಲಿ ಬೈಕಲ್ಲಿ ಹೋಗಬೇಕು ಅಂತ ಅಂದಾಗ ಇದೇ ಥರ ಕವರಾಗಿ ಹೋಗ್ತೀನಿ ನಾನು. ಇಲ್ಲ ಅಂತಂದರೆ ನಾನು ಹೇರ್ಸು ಮಾತು ಕೇಳಲ್ಲ, ಈ ಧೂಳು ನನ್ನ ಮಾತು ಕೇಳಲ್ಲ. ಹೇರೆಲ್ಲ ಕರೆಂಟ್ ಶಾಕ್ ಹೊಡೆದೋರ್ ಥರ ಆಗಿರುತ್ತೆ, ಧೂಳೆಲ್ಲ ಬಂದು ಮುಖಕ್ಕೆ ಸೇರ್ಕೊಂಡಿರುತ್ತೆ. ಸೊ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ. ಯೂಶ್ವಲಿ ಶನಿವಾರ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋದಾಗ ಈ ರೀತಿಯಾಗಿ ಕರಿ ಎಳ್ಳಿನ ಬತ್ತಿನ ಹಾಕಬೇಕು. ಸೊ ನನಗೆ ಪಂಚಮ ಶನಿ ನಡೀತಾ ಇರೋದ್ರಿಂದ ನಾನು ಯೂಶ್ವಲಿ ಅದನ್ನ ಮಾಡ್ತೀನಿ. ಆ್ಯಂಡ್ ಹಾಗೆ ಅರ್ಧ ಲೀಟ್ರು ಎಳ್ಳೆಣ್ಣೆ ಕೂಡ ತೊಗೊಂಡು ದೇವಸ್ಥಾನದಲ್ಲಿ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಮಂತ್ಲಿ ಟ್ವೈಸ್ ಆರ್ ಒನ್ಸ್ ಇದನ್ನು ಮಾಡ್ತಾ ಇರ್ತೀನಿ. ಸೊ ನಿಮಗೂ ಯಾರಿಗಾದರೂ ಇದರ ಅನುಭವ ಇದ್ದರೆ ಕಾಮೆಂಟ್ ಮೂಲಕ ಶೇರ್ ಮಾಡಿ. ಸೊ ಈಗ ನಾನು ಎಣ್ಣೆನ ಏನು ತೊಗೊಂಡಿದ್ದೆ, ಸೊ ಅದನ್ನು ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಕೊಡ್ತಾ ಇದ್ದೀನಿ. ಇದೇ ಶನಿ ಮಹಾತ್ಮ ದೇವಸ್ಥಾನ. ಕುಂಟ ಆಂಜನೇಯ ದೇವಸ್ಥಾನದಲ್ಲಿ ಶನಿ ಮಹಾತ್ಮನ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದೆ, ಆ್ಯಂಡ್ ಅಲ್ಲೇ ಶ್ರೀರಾಮರ ದೇವಸ್ಥಾನ ಇದೆ. ಸೊ ಒಳಗಡೆ ಸಾಕಷ್ಟು ದೇವಸ್ಥಾನ ಇದೆ. ಆ್ಯಂಡ್ ಹಾಗೆ ನಾನು ನವಗ್ರಹವನ್ನು ಸುತ್ತದೆ ಕೂಡ. ಸೊ ಇವಾಗ ನೀವು ನೋಡ್ತಾ ಇರೋದು ಆಂಜನೇಯ ಸ್ವಾಮಿ ದೇವಸ್ಥಾನ. ಆ್ಯಂಡ್ ಅಲ್ಲೇ ವ್ಯಾಸರಾಯರ ಒಂದು ಗುಡಿಯನ್ನು ಕೂಡ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ನಾಗರ ದೇವತೆಗಳ ವಿಗ್ರಹ ಕೂಡ ಇದೆ. ಆ್ಯಂಡ್ ಹಾಗೆ ಈ ಒಂದು ರಾಜಗೋಪುರ ನೋಡಿ ಎಷ್ಟು ಅದ್ಭುತವಾಗಿದೆ. ಅಷ್ಟೆಲ್ಲ ಇವಾಗ ನೆಕ್ಸ್ಟ್ ನೋಡ್ತಿರಲ್ಲ ಈ ಒಂದು ಆಂಜನೇಯನ ಸ್ಟ್ಯಾಚು ಅಂತೂ ನನಗೆ ತುಂಬಾ ಖುಷಿ ಕೊಡುತ್ತೆ. ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಮನೆಗೆ ಬಂದು ನಾನೇ ಅಡುಗೆ ಮಾಡಿಕೊಂಡು ಊಟ ಮಾಡಿ ನನ್ನ ಇವತ್ತಿನ ಒಂದು ದಿನವನ್ನು ಮುಕ್ತಾಯ ಮಾಡಿದೆ. ನಮ್ಮ ಚಿಕ್ಕಪ್ಪ ಕಾಲ್ ಮಾಡಿದರು, ಅವ್ರ ಜೊತೆನಲ್ಲಿ ಮಾತಾಡ್ತಾ ಊಟ ಮಾಡಿದೆ. ತುಂಬ ದಿನಗಳಾಗಿತ್ತು ಅವ್ರ ಹತ್ರ ಮಾತಾಡಿ. ಅವ್ರ ಜೊತೆಲಿ ಮಾತಾಡಿದ್ದು ನನಗೂ ಕೂಡ ಖುಷಿ ಕೊಡ್ತು. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಸೊ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಒಂದು ಸಪೋರ್ಟನ್ನು ಕೊಡಿ. ಹೀಗೆ ಒಂದಷ್ಟು ವೀಡಿಯೋಸನ್ನು ಹಾಕ್ತಾ ಇರ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆ ವೀಡಿಯೋಸನ್ನು ವಿತ್ ಕಾಂಟೆಂಟ್ ನಾನು ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.